KTM ಬೈಕ್ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳ್ಗುರು. ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ KTM ಬೈಕ್ ಅಂದ್ರೆ ಪ್ರಾಣ ಬಿಡ್ತಾರೆ. ಅಷ್ಟು ಮೋಡಿ ಮಾಡಿದೆ ಈ ಗಾಡಿ. ಅದೇ ಹೆಸರಲ್ಲಿ KTM ಎಂಬ ಹೆಸರಲ್ಲಿ ಇದೇ ವರ್ಷ ಫೆಬ್ರವರಿ 16ರಂದು ಬಿಡುಗಡೆ ಆದ KTM ಎಂಬ ಯಾವ ಬೋಳಿ ಮಕ್ಕಳು ನಿಯತ್ತಾಗಿ ಲವ್ ಮಾಡಬಾರ್ದು ಕಣ. ಸಿನಿಮಾ ಹೋದ ವಾರ ಟೆಲಿವಿಷನ್ಗೆ ಬಂದಿತ್ತು. ಅದನ್ನ ಇವತ್ತು ನಾನು ನೋಡಿದೆ. ನಂಗೆ ಏನಿಸ್ತು ಸಿನಿಮಾ ಬಗ್ಗೆ ಟೋಟಲ್ ಎಕ್ಸ್ಪೀರಿಯನ್ಸ್ ನನಗೆ ಏನಾಯ್ತು ಅಂತ ರಿವ್ಯೂನ ಕೊಡ್ತೀನಿ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಸಿನಿಮಾದ ಕಥಾನಾಯಕನ ಹೆಸರು ಕಾರ್ತಿಕ್. ಅವನು ಅವನ ಕುಟುಂಬ ಮತ್ತೆ ಫ್ರೆಂಡ್ಸ್ ಜೊತೆ ಇರ್ತಾನೆ. ಜೊತೆಗೆ ಒಬ್ಳನ್ನ ಪ್ರೀತಿಸ್ತಾ ಇರ್ತಾನೆ. ಅಲ್ಲಿಯ PUC ಎಕ್ಸಾಮ್ಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಅವನ ಲವ್ ಸ್ಟೋರಿನ ಮುಂದುವರಿಸ್ತಾ ಇರ್ತಾನೆ. ಅವನು ಓದಲ್ಲಿ ಟಾಪರು, ಆದರೆ ಮೊದಲನೇ ಲವಲ್ಲೇ ಫೇಲ್ಯೂರ್ ಆಗ್ಬಿಡ್ತಾನೆ. ಅದು ಹೇಗೆ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪ್ರೆಸೆಂಟ್ ಆಗಿ ಫ್ಲಾಶ್ ಬ್ಯಾಕ್ ಬರ್ತಾ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಎಡಿಟರ್. ಅಲ್ಲಿ ಲವ್ ಫೇಲ್ಯೂರ್ ಆಗಿದ್ರಿಂದ ಅವನು ಮನೆಯಲ್ಲಿ ಒತ್ತಾಯ ಮಾಡಿ ಸಿಟಿ ಕಾಲೇಜಿಗೆ ಸೇರ್ಕೋಬೇಕು ಅಂತ ಬಂದು ಆಮೇಲೆ ಮತ್ತೆ ಕಾಲೇಜ್ ಡೇಸ್ ಅಲ್ಲಿ ಮತ್ತೊಂದು ಲವ್ ಸ್ಟೋರಿ, ಕಾಮಿಡಿ, ಲವ್ ಸ್ಟೋರಿ, ಕಾಲೇಜ್ ಎಲ್ಲ ನೀಟಾಗಿ ಟ್ರಾವೆಲ್ ಆಗ್ತಾ ಇರುತ್ತೆ. ಸಿನಿಮಾ ಟ್ರಾವೆಲ್ ಆಗ್ತಾ ಇರ್ಬೇಕಾದ್ರೆ ಯಾವುದೇ ರೀತಿಯಾದ ಬೋರ್ ಹೊಡಿಯಲ್ಲ. ರಿವೆಂಜ್ ಡ್ರಾಮಾ ಒಂದೇ ದಾರಿಯಲ್ಲಿ ಟ್ವಿಸ್ಟ್ ಟರ್ನ್ ಎಲ್ಲ ಸಖತ್ತಾಗೆ ಮೂಡ್ ಬರ್ತಾ ಇರುತ್ತೆ ಸಿನಿಮಾದಲ್ಲಿ. ಸಿನಿಮಾದ ರೈಟಿಂಗ್ ಅನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ ಸೀನ್ಗೆ ಆ ಡೈಲಾಗ್ ಚೆನ್ನಾಗಿ ಸೆಟ್ ಆಗಿದೆ. ಒಂದು ಡೈಲಾಗ್ ಕೇಳ್ತಾ ಇದ್ರೆ ಮಸ್ತ್ ಅಂತ ಅನ್ಸುತ್ತೆ. ಆಮೇಲೆ ಒಂದು ಘಟನೆ ನಡೀತೆ. ಆ ಘಟನೆ ಏನಾಯ್ತು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು. ಆ ಘಟನೆಯಿಂದ ಅವನ ಲೈಫಲ್ಲಿ ಏನಾಯ್ತು, ಯಾಕೆ ಹೀಗಾಯ್ತು ಅನ್ನೋದಕ್ಕೆಲ್ಲ ಲಾಸ್ಟಿಗೆ ಉತ್ತರ ಸಿಕ್ಬಿಡುತ್ತೆ. ಹಾಗೆ ಮತ್ತೆ ಅವನಿಗೆ ಅವನ ಪ್ರೀತಿ ಸಿಗ್ತಾ ಇಲ್ಲ ಅಂತ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಲಾಸ್ಟ್ 20 ನಿಮಿಷ ನಿಮ್ಗೆ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ಸಿನಿಮಾ ಡೀಸೆಂಟ್ ಆಗಿ ಚೆನ್ನಾಗಿದೆ. ನೀವು ಸಿನಿಮಾನ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ನೀವು ಸಿನಿಮಾನ OTT ನೋಡಬೇಕು ಅಂದರೆ ಇವಾಗಲೇ ಸಿಗೋಂಗೆ ಕಾಣಲ್ಲ KTM ಸಿನಿಮಾ OTTಲಿ. ಯಾಕಂದರೆ ಹೋದ್ವಾರ ಇನ್ನೂ TVಲಿ ಬಂದಿದೆ. ಅವರು TVಲಿ ರಿಲೀಸ್ ಮಾಡಿದ್ರೆ OTTಲಿ ಅಮೆಝಾನ್ ಪ್ರೈಮ್ ಅವ್ರು ಮಾಡ್ಬೋದು ಅಂತ ಅನ್ಸುತ್ತೆ. ಇದನ್ನ ನೀವು ಈ ಸಿನಿಮಾನ ಇವಾಗಲೇ ನೋಡಬೇಕು ಅಂದರೆ ನಿಮಗೆ ಈ ಸಿನಿಮಾ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ. ನಾನೇ ಈ ಸಿನಿಮಾನ ಫುಲ್ ಮೂವಿ ಕಳಿಸ್ತೀನಿ. ಅದು ಟೆಲಿವಿಷನ್ ಪ್ರಿಂಟ್ ಇದೆ. ಟೆಲಿವಿಷನ್ ಪ್ರಿಂಟ್ ಏನು ಕೆಟ್ಟಾಗಿಲ್ಲ, ನೀವು ನೋಡ್ಬೋದು. ಮತ್ತೆ ನಾ ಇದೊಂದೇ ಸಿನಿಮಾ ಕಳಿಸೋದು, ಬೇರೆ ಸಿನಿಮಾ ಕಳಿಸಲ್ಲ, ಥಿಯೇಟರ್ ಪ್ರಿಂಟ್ ಎಲ್ಲ ಕಳಿಸಲ್ಲ. ಯಾಕಂದರೆ ಅದನ್ನ ನಾನೇ ನೋಡಲ್ಲ. ಓಕೆ, ಇಲ್ಲಿವರೆಗೂ ನಿಮ್ಮ ಸಮಯನ ನಮಗಾಗಿ ಮೀಸಲಿಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.